ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವಿನ್ನೂ ಹೊಸದಾಗಿ ಚಾನಲ್ ನೋಡ್ತೀರಿ, ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಹಾಕೊಂತ ಎಲ್ಲ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಮೊದಲು ಬಂದು ತಲುಪುತ್ತೆ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ನಿಮಗೆ ಇನ್ನೂ ಕೂಡ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ಇನ್ನೂ ಬಂದು ಬಿಡುಗಡೆ ಆಗಿಲ್ಲ ಅನ್ನೋದಾದರೆ ಈ ಕೂಡಲೇ ನೀವು ಈ ಕೆಲಸನ ಮಾಡಲೇಬೇಕಾಗುತ್ತೆ. ಈಗಾಗಲೇ 18ನೇ ಕಂತಿನವರೆಗೂ ಕೂಡ ಎಲ್ಲ ರಾಜ್ಯದ ಎಲ್ಲ ಮಹಿಳೆಯರಿಗೂ ಕೂಡ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ಬಿಡುಗಡೆ ಆಗಿದೆ. ಆದರೆ ಕೆಲವೊಂದಷ್ಟು ಮಹಿಳೆಯರಿಗೆ ಇನ್ನೂ ಕೂಡ ಒಂದು ಹಣ ಬಿಡುಗಡೆ ಆಗಿಲ್ಲ. ಆದರೆ ಈ ಒಂದು ಫೆಬ್ರವರಿ, ಮಾರ್ಚ್, ಏಪ್ರಿಲ್ ತಿಂಗಳ ಹಣ ಇನ್ನೂ ಕೂಡ ಜಮಾ ಆಗಿಲ್ಲ ಯಾರಿಗೂ ಕೂಡ. ಹಾಗೆಯೇ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಕೇವಲ 5% ಜನಕ್ಕೆ ಅಷ್ಟೇ ಒಂದು 19ನೇ ಕಂತಿನ ಹಣವನ್ನು ಒಂದು ಇದಕ್ಕೋಸ್ಕರ ಸ್ಯಾಂಪಲ್ಗೋಸ್ಕರ ಅಷ್ಟೇ ಒಂದು ಹಣನ ಬಿಡುಗಡೆ ಮಾಡಿದರೆ. ಸ್ವಲ್ಪ ಜನಕ್ಕೆ ಮಾತ್ರ ಅಷ್ಟೇ ಅದು ಬಿಡುಗಡೆ ಆಗಿರೋದು ಕೂಡ. ಆದರೆ ಪೂರ್ತಿ ಹಣ ಇನ್ನೂ ಯಾರಿಗೂ ಕೂಡ ಬಿಡುಗಡೆ ಆಗಿಲ್ಲ. ಅದಕ್ಕೋಸ್ಕರ ಸಾರ್ವಜನಿಕರು ಅಥವಾ ಪಬ್ಲಿಕ್ ಪೀಪಲ್ ಏನು ಮಾಡಬೇಕು ಅಂದರೆ, ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಬರುವಂತಹ ಅಂದರೆ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂಥ ಎಲ್ಲ ರೀತಿಯ ವಿಡಿಯೋಗಳನ್ನು ಈ ಸರ್ಕಾರಕ್ಕೆ ತಲುಪುವವರೆಗೂ ಕೂಡ ನೀವು ಒಂದು ಈ ವಿಡಿಯೋಗಳನ್ನ ಶೇರ್ ಮಾಡಬೇಕಾಗತ್ತೆ. ಅಂದರೆ ಇವತ್ತು ನಾಳೆ ಬಿಡುಗಡೆ ಆಗುತ್ತೆ ಅಂತ ಹೇಳೋದಕ್ಕಿಂತ ಈ ರೀತಿ ಇನ್ನೂ ಬಿಡುಗಡೆ ಆಗಿಲ್ಲ, ಬಿಡುಗಡೆ ಮಾಡಿ ಅಂತ ಹೇಳೋ ವಿಡಿಯೋಗಳನ್ನ ನೀವು ಆದಷ್ಟು ಶೇರ್ ಮಾಡಬೇಕಾಗತ್ತೆ. ಅಂದರೆ ಸರ್ಕಾರಕ್ಕೆ ತಲುಪಬೇಕು. ಹಾಗೆಯೇ ಈ ಒಂದು ಗೃಹಲಕ್ಷ್ಮಿ ಯೋಜನೆಗೆ ಹಣ ಬಂದಿಲ್ಲ ಅಂತ ಹಲವಾರು ಮಹಿಳೆಯರು ಇದರ ಬಗ್ಗೆ ರೊಚ್ಚಿಗೆ ಎದ್ದಿದ್ದಾರೆ ಕೂಡ, ಆಕ್ಷೇಪಣೆ ಕೂಡ ವ್ಯಕ್ತಪಡಿಸ್ತಿದ್ದಾರೆ ಅಂತಲೇ ಹೇಳ್ಬೋದು. ಹಾಗೆ ಸಾರ್ವಜನಿಕರು ಮತ್ತು ಎಲ್ಲ ಸೋಷಿಯಲ್ ಮೀಡಿಯಾ ಹಾಗೂ ಮೀಡಿಯಾದವರು ಕೂಡ ಸರ್ಕಾರಕ್ಕೆ ಒತ್ತಡ ಹಾಕಿದಷ್ಟು ಈ ಒಂದು ಯೋಜನೆಯ ಹಣ ಬಿಡುಗಡೆ ಆಗೋದು ಸಾಧ್ಯತೆ ಇದೆ. ಹಾಗೆಯೇ ಈ ಒಂದು ಯೋಜನೆಯ ಹಣ ಬಿಡುಗಡೆ ಆಗೋಕ್ಕೆ ಸಾಧ್ಯ ಹೇಗೆ? ತುಂಬಾ ಜನ ಸರ್ಕಾರಕ್ಕೆ ತಲುಪೋ ತನಕನೂ ಈ ಒಂದು ವಿಡಿಯೋಗಳನ್ನ ನೀವು ಶೇರ್ ಮಾಡಬೇಕಾಗುತ್ತೆ ಅಂತ ಹೇಳ್ತಾ, ಇದರಿಂದ ಸರ್ಕಾರಕ್ಕೂ ರೀಚ್ ಆದರೆ ಎಲ್ಲ ಮಹಿಳೆಯರಿಗೂ ಈ ಒಂದು ಹಣ ಬಿಡುಗಡೆ ಆಗ್ತದೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಎಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್.